ಬಾಲನ್ಗೆ ಮಗು ಇರೋ ವಿಷಯ ಗೊತ್ತಾಗೇ ಬಿಡ್ತು. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಗೊತ್ತಾ, ಎಲ್ಲರೂ ಕಾಯ್ತಿರೋದು ಬಾಲನ್ಗೆ ಗೊತ್ತಾಗಬೇಕು ಮಗಳಿರೋದು ಅನ್ನೋದು. ಸೊ ಈಗ ಗೊತ್ತಾಗಿದೆ, ಕೊನೆವರೆಗೂ ನೋಡಿ ಹೇಗೆ ಏನು ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಇಲ್ಲಿ ಹಾಸ್ಪಿಟಲಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ ರಾಣಿನ ನೋಡೋಕ್ಕೆ ಜೈಲ್ಗೆ ಅಂತ. ಅಲ್ಲಿ ಒಂದು ಡಾಕ್ಯುಮೆಂಟ್ಸು ತಾಯಿಯಾಗಿದ್ದಾಳೆ ಕಾವೇರಿ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ಲಿ ಪಿ ಸಿನ ಕೇಳ್ತಾರೆ, ಈ ಕಾವೇರಿಗೆ ಮಗು ಇದೆಯಾ ಅಂತ ಹೇಳ್ಬಿಟ್ಟು. ಸರಿ, ಹೆಡ್ ಮೇಡಮ್ ಬಂದುಬಿಟ್ಟು ಈ ಫೈಲ್ಸ್ ಎಲ್ಲ ಪರ್ಸ್ನಲ್ ಫೈಲ್ಸ್ ಎಲ್ಲ ಬೇರೆ ರಂಗೆ ನೋಡೋಕ್ಕೆ ಬಿಡೋದಿಲ್ಲ ನಾವು, ನೀವು ಏನಕ್ಕೆ ಬೈದ್ರೆ ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಬಾಲನ್ಗೆ ಬೈತಾರೆ. ಪ್ಲೀಸ್ ಮೇಡಮ್, ಇದು ಯಾರು ಅಂತ ಹೇಳಿ, ಕಾವೇರಿ ತಾಯಿ ಆಗಿದ್ದಾಳ, ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊತಾನೆ. ಅಲ್ಲ, ಕಾವೇರಿಗೆ ಏನಾಗಬೇಕು ಅಂತಂದರೆ ನೀವು ಹೇಳಲೇ ಇಲ್ಲ, ಅದು ಹೇಗೆ ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ನ ಹೇಳಬೇಕು, ನಾವು ಪರ್ಸ್ನಲ್ ವಿಷಯಗಳಾಗೆಲ್ಲ ಶೇರ್ ಮಾಡೋಕ್ಕಾಗೋದಿಲ್ಲ ಅಂತ ಹೆಡ್ ಮೇಡಮ್ ಹೇಳ್ತಾರೆ. ಮೇಡಮ್ ನಾನು ಯಾರೂ ಅಲ್ಲ ಮೇಡಮ್, ಕಾವೇರಿಗೆ ಗಂಡ ಆಗಬೇಕು ಅಂತ ಹೇಳ್ಬಿಡ್ತಾನೆ ನಿಜಾನೇ. ಸೊ ಹಂಗಂದ ತಕ್ಷಣನೇ ಅವ್ರು ಇದ್ಕೊಂಡು ಫುಲ್ ಶಾಕ್ ಆಗ್ತಾರೆ. ಮತ್ತು ಅವಾಗೆ ಕೇಳಿದಾಗ ಯಾಕೆ ಹೇಳಲಿಲ್ಲ ನೀವು ಅಂತಂದಾಗ, ಮೇಡಮ್ ನಾನು ಹೇಳಲಿಲ್ಲ ಮೇಡಮ್, ಪ್ಲೀಸ್ ಮೇಡಮ್ ಗಂಡ ಆಗಬೇಕು, ನನಗೆ ಅವಳ ಅಧಿಕಾರ, ಅವಳು ಏನು ಪರ್ಸ್ನಲ್ ಇದೆಯೋ ಅದನ್ನೆಲ್ಲ ತಿಳ್ಕೊಳ್ಳೋ ಅಧಿಕಾರ ನನಗಿದೆ ಮೇಡಮ್ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಹಾಗಂದ ತಕ್ಷಣ ನೋಡಿ, ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ, ಹೊರಟೋಗಿ ಫಸ್ಟು ಅಂದಾಗ ಬಾಲ ಇದ್ಕೊಂಡು ನಾನು ತೊಗೊಂಡಿರೋ ಟೈಮಲ್ಲಿ ಇನ್ನೂ ಟೈಮ್ ಇದೆ, ಹೋಗಿ ಇವಾಗ ಕಾವೇರಿ ಹತ್ರನೇ ಕೇಳ್ತೀನಿ ಅಂತ ಹೋಗಿಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಅಜ್ಜಿ ಕಿತಾಪತಿ ಮಾಡಿಕೊಂಡು ಆ ರಾಣಿನ ಕೂಲಿ ಸೇರಿಸ್ಬೇಕು ಅಂದರೆ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತೇಳಿ ಬಂದಿರ್ತಾಳಲ್ವ, ಇಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾಳೆ ಅಜ್ಜಿ. ಯಾರ ಕೈಲಿ? ಸತ್ಯಣ್ಣನ ಕೈಲಿ. ರಾಣಿನ ಒಂದೇ ಸಮ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಯಾರು? ಇಲ್ಲಿ ಸತ್ಯಣ್ಣ. ಯಾಕೆ ರಾಣಿ ಶಾಲೆಗೆ ಹೋಗಿಲ್ಲ, ಏನಾಗಿದೆ ನಿನಗೆ, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳಕ್ಕೆ ಹೋಗ್ತಾ ಇರ್ತಾರೆ. ಅತ್ತೆ ನಿಮ್ಮನ್ನು ಕೇಳಿಲ್ಲ, ಸುಮ್ಮನೆ ನಿಂತ್ಕೊಳ್ಳಿ, ರಾಣಿನೇ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ರಾಣಿನೇ ಒಂದೇ ಹಿಂಸೆ ಮಾಡಿ ಕೇಳ್ತಾ ಇರ್ತಾರೆ. ಕೇಳಿದಾಗ ಅವಳು ಏನು ಪ್ರಶ್ನೆ ಮಾಡ್ತಾರಲ್ಲ, ಸುಮ್ಮನೆ ನಿಂತಿರ್ತಾಳೆ, ಮಾತಾಡ್ತಾನೆ ಇರಲ್ಲ ಅವಳು. ಆ್ಯಕ್ಚುಲಿ ಅಜ್ಜಿ ಎಷ್ಟು ಪ್ರಯತ್ನಪಟ್ಟು ಹೇಳಿದರೂ ಕೂಡ, ಅಳಿಯಂದರೆ ಸ್ವಲ್ಪ ಸುಮ್ಮನಿರಿ ಅಳಿಯಂದರೆ, ಮನೆಗೆ ಹೋಗಿ ಮಾತಾಡೋಣ, ಇಲ್ಲೆಲ್ಲ ನೋಡ್ತಿದ್ದಾರೆ, ಕಿರ್ಚಾಡಬೇಡಿ ಅಂತ ಅಜ್ಜಿ ಹೇಳ್ತಲೇ ಇರ್ತಾಳೆ. ಸೊ ರಾಣಿ ಇದ್ಕೊಂಡು ಏನು ಉತ್ತರ ಕೊಡ್ದಂಗೆ ಸುಮ್ಮನೆ ಬೈತಲೇ ಇರ್ತಾನೆ ಸತ್ಯಣ್ಣ. ಮಮ್ಮ ನಾನು ಸುಮ್ಮನೆ ಹೋಗಿಲ್ಲ ಶಾಲೆಗೆ ಅಂತೇನೋ ಒಂದು ರೀಸನ್ ಹೇಳ್ತಾಳೆ. ಅಜ್ಜಿ ಇದ್ಕೊಂಡು ಅಳಿಯಂದರೆ ಮನೆಗೆ ಹೋಗೋಣ ನಡಿ ಅಳಿಯಂದರೆ, ಅಲ್ಲೇ ಮಾತಾಡೋರಂತ್ರಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ತಾಳೆ. ಅತ್ತೆ ನೀವಾದರೂ ಹೇಳಿ ಅತ್ತೆ, ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿ ಅಂತ ಅಂದಾಗ ಅಜ್ಜಿ ಏನೂ ಹೇಳಲ್ಲ. ಇವಾಗ ಮಾತ್ರ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾಳೆ. ಸೊ ರಾಣಿ ಮಾತ್ರ ತುಂಬ ಟೆನ್ಷನ್ನಿಂದ ಹಾಳೋಕ್ಕೆ ಶುರು ಮಾಡ್ತಾಳೆ. ನೀನೇನು ಕಳ್ತಾ ಇದ್ದೀವಿ, ಇವಾಗ ನಿಜ ಹೇಳು ಅಂತಂದರೆ ಅಂತೇಳಿ ಸತ್ಯಣ್ಣ ಕೇಳ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಬಾಲ ಬಂದಾಯಿತು ಯಾರನ್ನ, ಇವ್ರನ್ನ ಮಾತಾಡ್ಸೋಕ್ಕೆ. ಭುಜ ಹೇಳಿದ್ಮೇಲೆ ಕೈ ಹಾಕ್ಬಿಟ್ಟು, ಕಾವೇರಿ ನನಗೆ ಮಗು ಇದೆ ಅನ್ನೋ ವಿಷಯ ಯಾಕೆ ಹೇಳಿಲ್ಲ ನೀನು, ನನಗೆ ಮಗು ಇದೆಯಾ ಅಂತೇಳಿ ಕೇಳ್ತಾನೆ. ಕಾವೇರಿ ಅಂತೂ ಒಂದು ನಿಮಿಷ ಫುಲ್ಲು ಶಾಕು. ಯಾಕೆ ಅಂತಂದರೆ, ಅಯ್ಯೋ ಬಾಲನ್ ಗೊತ್ತಾಗ್ಬಿಟ್ಟಿದೆಯಲ್ಲ ನನಗೆ ಮಗು ಇರೋ ವಿಷಯ, ಯಾವುದು ವಿಷಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ವಿಷಯ ಬಾಲನ್ ಗೊತ್ತಾಗ್ಬಿಡ್ತಲ್ಲ ಅಂತ ತುಂಬಾ ಶಾಕ್ ಆಗಿಬಿಟ್ಟಿರ್ತಾಳೆ. ನೋಡು ಕಾವೇರಿ, ನಿಜ ಹೇಳು, ನನ್ನ ಮಧ್ಯೆ ನಿನ್ನ ಮಧ್ಯೆ 1000 ಇರ್ಬೋದು, ಆದರೆ ನನಗೆ ಮಗು ಇದೆಯಾ ಅನ್ನೋ ವಿಷಯ ಯಾಕೆ ಮುಚ್ಚಿಟ್ಟಿದೆಯಾ, ದಯವಿಟ್ಟು ಹೇಳು ಕಾವೇರಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ ಬಾಲ. ಸೊ ಕಾವೇರಿ ಅಂತೂ ಏನೂ ರೆಸ್ಪಾಂಡ್ ಮಾಡ್ದೆ, ನನಗೇನು ಗೊತ್ತಿಲ್ಲ, ನನಗೆ ಯಾವ ಮಗುನಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಇಲ್ಲಿ ಸತ್ಯಣ್ಣ ಒಂದು ಕಡೆ ರಾಣಿನ ದರ ಮನೆಗೆ ಹೇಳ್ಕೊಂಡು ಬಂದು, ನೋಡು ರಾಣಿ ಈಗಾದರೂ ನಿಜ ಹೇಳು ಅಂತ ಹೇಳಿ ಕಾವೇರಿನ ಸರಳನ ಬಯಕ್ಕೆ ಶುರು ಮಾಡ್ತಾಳೆ. ಅಲ್ಲ, ಯಾಕೆ ಇವಳ ಶಾಲೆಗೆ ಕಳಿಸಿಲ್ಲ, ಅಲ್ಲೆಲ್ಲ ಬೀದಿಲಿ ನಿಂತಿದ್ಲು ಶಾಲೆಗೆ ಹೋಗ್ದಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ರಾಣಿನ. ಸರಳನೂ ಬೈತಾ ಇರ್ತಾಳೆ. ಅಲ್ಲ ಕಣೆ, ನಿನ್ಗೆ ಏನೇ ಆಗಿದೆ, ಶಾಲೆಗೆ ಹೋಗ್ದಂಗೆ ಬೆಳಗ್ಗೆ ಎಲ್ಲರ ಜೊತೆಗೂ ರೆಡಿಯಾಗಿ ಶಾಲೆಗೆ ಹೋದೆ ತಾನೇ ನೀನು, ಇವಾಗ ನೋಡ್ರಿ ನಿಮ್ಮ ಮಾವ ಏನೇ ಆದರೂ ನನಗೆ ಬೈತಾ ಇರ್ತಾರೆ, ಅದೇನಂತ ನಿಜ ಹೇಳೆ, ನಿಮ್ಮ ಮಾವನಿಗೆ ಯಾಕೆ ಶಾಲೆಗೆ ಹೋಗಿಲ್ಲ, ಅಲ್ಲೆಲ್ಲ ರೋಡಲ್ಲಿ ಯಾಕೆ ನಿಂತಿದ್ದೆ ಅಂತ ಹೇಳ್ಬಿಟ್ಟು. ಅವಾಗ ಸತ್ಯಣ್ಣ ನಿಂತ್ಕೊಂಡು ಲಾಸ್ಟ್ ಟೈಮ್ ಕೂಡ ಅವಳಿಗೆ ಉಪ್ಪಿನಕಾಯಿ ಮರಕ್ಕೆ ಶಾಲೆಯಲ್ಲಿ ಇಟ್ಟಿದ್ದಲ್ವ, ಶಾಲೆಯಿಂದ ಕರೆಸ್ಕೊಂಡು ಬೀದಿಲಿ ಇಟ್ಟಿದ್ದಲ್ವ, ಅವಾಗ ಅದೇ ಥರ ಏನಾದ್ರು ಕಿತಾಪತಿ ಮಾಡಿದ್ಯಾ ಅಂತೇಳಿ ಹೇಳಿದಾಗ, ಏಯ್ ನೋಡೆ ನಿಮ್ಮ ಮಾವ ಹೇಗೆ ಬೈತಿದ್ದಾರೆ ಅಂತ ಹೇಳ್ತು ಇಲ್ಲ ಅಂತ ಕೈ ಹಿಡ್ಕೊತಾಳೆ. ಆವಾಗ ರಾಣಿಗೆ ಜ್ವರ ಬಂದುಬಿಟ್ಟಿರುತ್ತೆ ಫುಲ್ಲು. ಅಯ್ಯೋ ರೀ, ಏನು ರೀ ಇಷ್ಟೊಂದು ಜ್ವರ ಬಂದಿದೆ ಇವಳಿಗೆ, ಮೈಯೆಲ್ಲ ಬೆಂಕಿ ಸುಡ್ತಿದೆ ರೀ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಆಗ ಅಯ್ಯೋ ಸತ್ಯಣ್ಣ ಹೋಗಿ ನೋಡ್ಬಿಟ್ಟು, ಅಯ್ಯೋ ಪುಟ್ಟಿ ಏನು ಇಷ್ಟೊಂದು ಜ್ವರ ಬಂದಿದೆಯಲ್ಲಮ್ಮ ನಿನಗೆ ಅಂತ ಶಾಕಿಂದ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಗೋಳಂದರೆ ಗೋಳು ಇವರಿಬ್ಬರದು ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಪ್ರೀತಿ ಇದೆ.
ಸೊ ಬೇರೆಯವ್ರಿಗೋಸ್ಕರ ಇವರಿಬ್ಬರು ಮನಸ್ತಾಪ ಮಾಡಿಕೊಂಡು ಗಂಡ ಅರ್ಥ ಮಾಡ್ಕೊಂಬಂದಂಗೆ ಹೆಂಡ್ತಿನ ಅರ್ಥ ಮಾಡ್ಕೊಂಡಿದ್ದಾಳೆ ಅವನ್ನ, ಆದರೆ ಇವನು ಬಾಲ ಅರ್ಥ ಮಾಡ್ಕೊಂಬಂದಂಗೆ ಅವ ಅರ್ಧನ ಕೈ ಸೇರೆ ಮಾಡಿಕೊಂಡು ಈ ರೀತಿ ಅವನ ಜೀವನ ಅವನು ಹಾಳು ಮಾಡ್ಕೊಂಡಿದ್ದಾನೆ. ನೋಡು ಕಾವೇರಿ, ಪ್ಲೀಸ್ ಹೇಳು, ನನಗೆ ಮಗು ಇದೆಯಾ ಅಂತ ರಿಕ್ವೆಸ್ಟ್ ಮಾಡಿದಾಗ ಕಾವೇರಿ ಒಂದೇ ಮಾತು ಹೇಳ್ತಾಳೆ, ಕೈ ಮುಗಿದು ಕೇಳ್ಕೊತೀನಿ ಬಾಲ, ನನ್ನ ಸುದ್ದಿಗಾಗಲಿ ನಮ್ಮ ಫ್ಯಾಮಿಲಿ ಸುದ್ದಿಗಾಗಲಿ ನೀನು ಬರ್ಕೂಡ್ದು, ನನಗೆ ಯಾವ ಮಗುನೂ ಇಲ್ಲ, ನಿನ್ಗೆ ಯಾರು ಹೇಳಿದ್ದು ಅಂತ ಹೇಳ್ತಾಳೆ. ಆವಾಗ ಅವನೊಂದೇ ಮಾತು ಹೇಳ್ತಾನೆ, ನೋಡು ಕಾವೇರಿ, 10 ವರ್ಷದಿಂದ ಬೆಂದ್ಬಿಟ್ಟಿದ್ದೀನಿ ನಾನು, ತುಂಬ ಸಂಕಟದಿಂದ ನೋವು ತಿಂತಾ ಇದ್ದೀನಿ, ಪ್ಲೀಸ್ ನನಗೆ ಮಗು ಇದೆಯೇ ಇಲ್ಲ ಅಂತ ದಯವಿಟ್ಟು ಹೇಳು ಅಂತ ಕೈ ಮುಗಿದು ಬೇಡ್ಕೊತಾನೆ. ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಅವಳು ಜುಮ್ ಅಂತ ಇರಲ್ಲ, ನನಗೆ ಯಾವ ಮಗುನೂ ಇಲ್ಲ ಅಂತ ಹೇಳ್ಬಿಟ್ಟೆ ಪ್ರಶ್ನೆನ ಹೇಳ್ತಾಳೆ, ಉತ್ತರನ ಹೇಳ್ತಾಳೆ. ಸೊ ಅಂದ ತಕ್ಷಣ ಅವಾಗ ಬಾಲ ಒಂದು ಮಾತು ಹೇಳ್ತಾನೆ, ನೋಡು ಅಲ್ಲ ಕಾವೇರಿ ಒಂದು ಮಾತು ಬಾಲನೇ ಹೇಳೋದು ಫಸ್ಟು, ಏನಂತಾನೆ ಗೊತ್ತಾ, ನೋಡು ನೀನು ನಾನು ಬಂದು ಕೇಳಿದಾಗ ಯಾರಿಗೋಸ್ಕರ ಹೊರಗಡೆ ಬರಬೇಕು ನೀನು ಅಂತಂದಾಗ ಒಂದು ಜೀವ ಅಂತ ಹೇಳಕ್ಕೆ ಹೋಗಿ ನೀನು ಆಮೇಲೆ ಜೀವಗಳು ಅಂತ ಹೇಳಿದೆ, ನನಗೆ ಆವಾಗಲೇ ಡೌಟ್ ಬಂತು ನಿನ್ನ ಮೇಲೆ. ಸೊ ಆದರೂ ಕೂಡ ನೀನು ಕೊನೆಗೂ ವಿಷಯನ ಹೇಳ್ತಾ ಇಲ್ಲ, ಪ್ಲೀಸ್ ಹೇಳು ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾನೆ. ಹಂಗಂದ ತಕ್ಷಣ ಕಾವೇರಿ ಒಂದೇ ಮಾತಲ್ಲಿ ಉತ್ತರ ಕೊಟ್ಬಿಟ್ಟು ನನಗೆ ಯಾವ ಮಗುನೂ ಇಲ್ಲ ಅಂತೇಳಿ ಅವಳು ಪಾಡಿ ಅವಳು ಹೊರಟ್ಬಿಡ್ತಾಳೆ. ಆವಾಗ ಬಾಲ ಇಟ್ಕೊಂಡು ಒಂದು ಮಾತು ಹೇಳ್ತಾನೆ, ನಾನು ನನ್ನ ಮಗು ಒಟ್ಟಿಗೆ ಮಗಳನ್ನಲ್ಲ, ನನ್ನ ಮಗು ಇದೆಯೇ ಇಲ್ಲ ಅಂತ ನಾನು ತಿಳ್ಕೊಳ್ಳೋ ನನಗೆ ಧೈರ್ಯ ನನಗಿದೆ, ಆ ವಿಷಯ ನಾನು ತಿಳ್ಕೊತೀನಿ ಕಾವೇರಿ ಅಂತ ಹೊರಟೋಗ್ಬಿಡ್ತಾನೆ. ಆವಾಗ ಕಾವೇರಿ ಮನಸ್ಸಲ್ಲಿ ಏನಂದ್ಕೊಂತಾಳೆ ಗೊತ್ತಾ, ಮಗಳು ಇದೇ ರೀತಿ ಹಠ ಮಾಡೋಗಿದ್ದಾಳಲ್ವ ರಾಣಿ, ನಮ್ಮ ಅಪ್ಪನ ನಾನು ಕಂಡಿಡ್ದೇ ಹಿಡಿತೀನಿ ಅಂತ, ಬಾಲನೂ ಅದೇ ರೀತಿ ಹಠ ಮಾಡಿ ಕೂತಿದ್ದಾನೆ, ಇಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಸೊ ಒಬ್ರಿಗೊಬ್ರು ದೂರ ಹೋದಾಗ ಅವಳ ಆ ಕಡೆ ತಿರ್ಕಣಾಗ ಇವ್ನು ನೋಡ್ತಾನೆ, ಇವಳು ಆ ಕಡೆ ತಿರ್ಕಣಾಗ ಅವ್ನು ನೋಡ್ತಾನೆ, ಈ ರೀತಿ ಅವರಿಬ್ಬರು ಪ್ರೀತಿ ತುಂಬಾ ಇದೆ, ಆದರೆ ಅದು ಹೊರಗಡೆ ಬರ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ಒಂದು ಕಡೆ ಮಗುಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ತಲೆ ಮೇಲೆ ಬಿಸಿ ತಣ್ಣೀರಲ್ಲಿ ಮುಟ್ಬಿಟ್ಟು ಕರ್ಚಿಪ್ನ ಹಾಕ್ತಾರೆ. ಅಲ್ಲ ಕಣೆ, ಇವಳಿಗೆ ಯಾಕೆ ಜ್ವರ ಬಂತು, ಯಾಕೆ ಶಾಲೆಗೆ ಹೋಗಲಿಲ್ಲ ಇವಳು ಅಂತ ಹೇಳ್ಬಿಟ್ಟು ತುಂಬ ಕಂಗಾಲಾಗ್ಬಿಟ್ಟಿರ್ತಾರೆ ಅವರು. ಸೊ ಬೆಳಗ್ಗೆ ರೆಡಿಯಾಗಿ ಓದ್ಲು ಕಣ್ರಿ ಅವಳು ಅಂತ ಹೇಳಿದಾಗ ಆ ಅಜ್ಜಿನ ಪ್ರಶ್ನೆ ಕೇಳ್ತಾನೆ, ಇವಾಗ ಅತ್ತೆ ನೀವ್ಯಾಕೆ ಅಲ್ಲಿದ್ರಿ ಅಂತ ನನಗೆ ಹೇಳಲೇ ಇಲ್ಲ ಅಂತ ಅಂದಾಗ, ಅಳಿಯಂದರೆ ನಾನು ಎಲೆಡ್ಕೆ ತರಬೇಕು ಅಂತ ಹೊರಗಡೆ ಹೋದೆ, ಅಲ್ಲಿ ಅವಳು ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ತಾಳೆ ಅಜ್ಜಿ. ಮತ್ತು ಈ ಮಾತು ನನಗೆ ಅಲ್ಲೇ ಯಾಕೆ ಹೇಳಲಿಲ್ಲ ನೀವು ಅಂತ ಹೇಳಿ ಕೂಡ ಕೇಳ್ತಾನೆ ಸತ್ಯಣ್ಣ. ನೀವು ಹೇಳಕ್ಕೆ ಬಿಡಲೇ ಇಲ್ವಲ್ಲ, ಕೋಪ ಮಾಡ್ಕೊತಾ ಇದ್ರಲ್ವ, ಅದಕ್ಕೆ ನಾನು ಹೇಳಲಿಲ್ಲ ಅಂತ ಅಜ್ಜಿ ಸುಳ್ಳು ಹೇಳ್ಬಿಡ್ತಾರೆ. ಸೊ ಇನ್ನೇನು ಅಸಲೇ ಓ ಹೌದಾ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಹೇಳಿರೋ ಮಾತನ್ನ ಸತ್ಯಣ್ಣ ನಮಗೆ ಬಿಡ್ತಾನೆ. ಸೊ ಮತ್ತು ನೋಡ್ರಿ ನೀವು ಹೇಗೆ ಬೈದ್ರಿ ಅಂತ, ಸುಮ್ಮನೆ ನನ್ನ ಮೇಲೆ ಕೂಗಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸರಳ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಅಯ್ಯೋ ಬಿಡೆ ಹೋಗಲಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸೊ ಈ ಮಗುಗೆ ಎಷ್ಟೊಂದು ಜ್ವರ ಬಂದಿದೆ ಬಿಸಿಲಾಗಿ ತಿರುಗಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಒದ್ದೆ ಬಟ್ಟೆನ ಹಾಕಿ ಈಗ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ. ಇನ್ನು ಕೂತಿರ್ಬೇಕಾದಾಗ ಅಷ್ಟರಲ್ಲೇ ಇಲ್ಲಿ ಚಂದು ಬಂದುಬಿಡ್ತಾನೆ ಶಾಲೆಯಿಂದನೇ. ಸರಳ ಇದ್ಕೊಂಡು, ಯಾಕೋ ನೀನು ಶಾಲೆಯಿಂದ ವಾಪಸ್ ಬಂದಿದ್ದೆ, ಶಾಲೆಗೆ ಹೋಗಿಲ್ವೇನೋ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅಮ್ಮ ನಾನು ಶಾಲೆಗೆ ಹೋಗಿದ್ದೆ, ಲಂಚ್ ಟೈಮಲ್ಲಿ ಇವಳು ಹೋಮ್ವರ್ಕ್ ಬಿಟ್ಟು ಬಂದಿದ್ದೀನಿ ಅಂತ ಬಂದ್ಲು, ವಾಪಸ್ ತೊಗೊಂಡು ಬರ್ತೀನಿ ಅಂತ, ಆದರೆ ಅವಳು ಬಂದೇ ಇರಲಿಲ್ಲ, ಲಂಚ್ ಟೈಮಲ್ಲಿ ನೋಡ್ತೀನಿ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ನಾನೀಗ ಬ್ರೇಕ್ ತೊಗೊಂಡು ಬಂದೆ, ನೋಡೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಚಂದು ಹೇಳ್ತಾನೆ. ಆವಾಗ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಸತ್ಯಣ್ಣಂಗೆ, ಹಂಗಾದರೆ ಇವಳು ಹೋಮ್ವರ್ಕ್ ತೊಗೊಂಡೋಗಿ ಬಂದುಬಿಟ್ಟು ಅಲ್ಲಿ ನಿಂತಿದ್ಲ, ನಾನು ಸುಮ್ಮನೆ ಬಾಯಿಗೆ ಬಂದಂಗೆ ಬೈದ್ನಾ ಅಂತ ಹೇಳ್ಬಿಟ್ಟು ಆವಾಗ ಸರಳ, ನೋಡಿದ್ರೇನ್ರಿ ನೀನು ಸೊಸೆ ಬಂದಿರೋದಕ್ಕೆ ಯಾವುದೊಂದಕ್ಕೂ ನನ್ನೇ ಬೈತಿರಲ್ಲ ನೀವು, ಯಾವಾಗಲೂ ನಾನು ನಿಮಗೆ ಸಿಕ್ಕಿರೋದು ಬಯಕೆ ಅಂತ ಅಂದಾಗ, ಹೋಗ್ಲಿ ಬಿಡೆ ಅಂತ ಹೇಳ್ಬಿಟ್ಟು, ಹೇಗಿದೆಯಾ ರಾಣಿ ಇವಾಗ ಅಂತೇಳಿ ಚಂದು ಕೇಳ್ತಾನೆ. ಅವಳಿಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ಜ್ವರ ಬಂದಿದೆಯಪ್ಪ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ಸರಿಯಾಗಿದ್ದರೆ ನೀನು ಶಾಲೆಗೆ ಹೊರಡೋ ನೀನು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ ಚಂದುಗೆ. ಹಾಗಾದರೆ ಹುಷಾರು ರಾಣಿ, ನಾನು ಶಾಲೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಕೂಡ ಚಂದು ಹೋಗ್ತಾನೆ. ಸೊ ಇಲ್ಲಿ ಕ್ಲಾರಿಟಿ ಏನು ಸಿಕ್ತು ಅಂತಂದರೆ, ಈಗ ಅವಳು ಹಂಗಾದರೆ ಹೋಮ್ವರ್ಕ್ ತೊಗೊಳೋಕೆ ಬಂದಿದ್ದಾಳೆ, ಅಲ್ಲಿ ಅಜ್ಜಿ ಹೋಗಿ ಅಡ್ಕೆಲೆಗಂತ ಸಿಗಾಕೊಂಡಿರೋದು ಅಂತ ಅನ್ಕೊತಾರೆ. ಸರಳ ಹೋಗಿ ಗಂಜಿ ಮಾಡ್ಕೊಂಡು ಬಾ ಅಂತ ಕಳಿಸ್ದಾಗ ಸರಳ ಗಂಜಿ ಮಾಡ್ಕೊಂಡು ಬಂದು ಕೊಡ್ತಾಳೆ. ಆಗ ಗಂಜಿನ ಕುಡಿತಾರೆ. ಈ ಅಜ್ಜಿ ದರ ಹೇಳ್ಕೊಂಡು ಬರ್ತಾಳೆ ಅಡುಗೆ ಮನೆಗೆ. ಅಲ್ಲ, ಸರಳನೇ ಕರ್ಕೊಬರ್ತಾಳೆ. ಅಮ್ಮ
ನೀನ್ಯಾಕಮ್ಮ ಅವಳಿಂದೆ ಹೋಗಿದ್ದು ನಾನೇ ನೋಡಿದೆ ಕಣಮ್ಮ, ಶಾಲೆ ಮಕ್ಕಳಿಂದ ನೀನು ಓದೆ ಅಂತ ಹೇಳ್ಬಿಟ್ಟು ಗಡಸ್ಸಾಗೆ ಕೇಳ್ತಾರೆ ಸರಳ. ಅಯ್ಯೋ ನಾನು ಎಲಡಿಕೆ ತರಕ್ಕೆ ಹೋಗಿದ್ದಂತ ಹೇಳಿದ್ನಲ್ಲೇ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೂ ಅಮ್ಮ ನೀನು ಮಾಡ್ತಿರೋದು ತಪ್ಪು ಅಮ್ಮ, ಅದೇನಂತ ಸತ್ಯ ಹೇಳಮ್ಮ ಅಂತ ಅಂದಾಗ, ನೀನು ಅವನು ಫಸ್ಟ್ ಇವಾಗ ಬಟ್ಟೆ ಹೊಲಿಯೋಕ್ಕೆ ಅಂಗಡಿ ಕಳಿಸು ಅಂತ ಕೂಡ ಹೇಳ್ತಾಳೆ ಅಜ್ಜಿ. ಅಮ್ಮ ನನ್ನ ಮಾತೆಲ್ಲ ಕೇಳಲ್ಲಮ್ಮ ಅವರು ಅಂತ ಅಂದಾಗ, ಗಂಡನ್ನ ಬಿಗಿಯಾಗಿ ಇಟ್ಕೋಬೇಕು ಕಡೆ, ನಮ್ಮ ಮುಷ್ಟಿಲಿ ಇಟ್ಕೋಬೇಕಂತ ಬರೀ ಕೆಟ್ಟದಾಗ ಹೇಳ್ಕೊಡ್ತಾ ಇರ್ತಾಳೆ ಮಗಳಿಗೆ. ಸೊ ಬಂದುಬಿಟ್ಟು ಹಳೆಯಂದರೆ ನೋಡ್ಕೊತೀವಿ ಹೋಗಿ ನಾವು ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ಇವಳಿಗೆ ಹುಷಾರಾದ್ಮೇಲೆ ಹೋಗ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಇನ್ನೇನು ಸುಮ್ಮನೆ ಅಲ್ಲಿಗೆ ಫೈನಲ್ ಆಗೋಯ್ತಲ್ವ. ಸೊ ಇನ್ನೇನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಸರಳನ ಕರ್ಕೊಂಡು ಬಂದು ಮತ್ತೆ ಫಿಟ್ಟಿಂಗ್ ಇಡ್ತಾಳೆ. ಕಳಿಸು ನಿನ್ನ ಗಂಡನ ಕಳಿಸು ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಸರಳ ಬಂದು, ರೀ ನನ್ನ ಮೇಲೆ ನಂಬಿಕೆ ಇಲ್ವೇನ್ರಿ ನಿಮಗೆ, ನೀನು ಸೊಸೆನ ಚೆನ್ನಾಗಿ ನೋಡ್ಕೊತೀನಿ ಹೋಗ್ರಿ ನಾನು ಅಂತ ಹೇಳಿದಾಗ, ಹಾಗಾದರೆ ಚೆನ್ನಾಗಿ ನೋಡ್ಕೊಳ್ರಿ ನಾನು ಹೋಗ್ತೀನಿ ಅಂತ ಕೂಡ ಹೋಗ್ತಾರೆ. ಅದಾದಮೇಲೆ ಸರಳ ಇದ್ಕೊಂಡು ಕೋಪ ಮಾಡಿಕೊಂಡು ಅವ್ರ ಅಮ್ಮನ ಮತ್ತೆ ಅಡುಗೆ ಮನೆಗೆ ಕರ್ಕೊಂಡು ಬಂದು, ಅಮ್ಮ ನನಗೆ ನಿಜ ಹೇಳಿ ನೋಡು, ನನಗೇನಾದರೂ ಸಿಟ್ಟು ಬಂತು ಅಂತಂದರೆ ನಾನು ಸರಿ ಇರಲ್ಲ, ನನಗೆ ಕರೆಕ್ಟಾಗಿ ಹೇಳಿ ಯಾಕೆ ಹೋಗಿದ್ರು ಅವಳು ಹಿಂದೆ ಅಂತ ಹೇಳ್ಬಿಟ್ಟು ಕಂಟ್ರಿಷನ್ನಾಗಿ ಕೇಳ್ತಾಳೆ ಸರಳ. ಆಗ ಇಲ್ಲ ಕಣೆ, ನಾನು ಎಲಡಿಕೆ ತರಕ್ಕೆ ಹೋಗಿದ್ನಂತಲೇ ಹೇಳಿದ್ನಲ್ವಾ ಅಂದಾಗ, ಅಮ್ಮ ನೀನು ಸುಳ್ಳು ಹೇಳ್ತಿದ್ದೀಯಮ್ಮ, ಹಾಗಾದರೆ ನಾನು ಅವ್ರ ಹತ್ರ ಹೇಳಿಬಿಟ್ಟು ಅವ್ರ ಹತ್ರನೇ ಕೇಳಿಸ್ತೀನಿ ನಿಮಗೆ ಅಂತ ಸರಳ ಹೇಳಿದಾಗ, ಆ ಅಜ್ಜಿ ಇದ್ಕೊಂಡು, ಅಲ್ಲ ಕಣೆ ಅವಳು ಮನೆ ಬಿಟ್ಟು ಹೋಗೋದು ನಿನ್ಗೆ ಇಷ್ಟ ಇಲ್ವಾ, ಅವಳು ಇಲ್ಲಿರೋದೇ ಇಷ್ಟನಾ, ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ನಿನಗೆ ಗೊತ್ತಿಲ್ಲ, ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅವಳನ್ನ ಮನೆ ಬಿಟ್ಟು ನಿನ್ನ ಗಂಡನೇ ಆಚೆ ಕಳಿಸ್ಬೇಕು, ಕಾವೇರಿ ಕೂಡ ಈ ಮನೆಗೆ ಕಾಲಿಡಬಾರ್ದು, ದ್ವೇಷ ಬರಬೇಕು ಅವಳಿಗೆ ಕೂಡ, ಯಾಕೆ ಏನು ಅಂತ ಗೊತ್ತಾ ನಿನಗೆ, ಇವಳು ಮನೆ ಬಿಟ್ಟು ಕಳಿಸಿರ್ತಾನೆ ರಾಣಿನ, ಆವಾಗ ತಂಗಿ ನನ್ನ ಅಣ್ಣನ ನಂಬಿ ನಾನು ಮಗುನ ನಮ್ಮ ಅಣ್ಣನ ಕೈಲಿ ಸೇರಿಸಿದಾಗ ನಮ್ಮ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ದಾನಲ್ಲ ನನ್ನ ಮಗಳ ಮೇಲೆ ಅಂತ ದ್ವೇಷ ಬಂದು ಕಾವೇರಿ ಕೂಡ ಈ ಮನೆಗೆ ಬರಬಾರ್ದು, ಆ ರೀತಿ ನಾನು ಮಾಡೋ ಜವಾಬ್ದಾರಿ ನಂದು, ನೀನು ಸುಮ್ಮನೆ ಇದ್ರೆ ಇದೆಲ್ಲ ಮಾಡ್ತೀನಿ, ಇಲ್ಲ ಅಂತಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಜ್ಜಿ ಹೇಳ್ತಾರೆ ಮಗಳ ಕೈಲಿ. ಆವಾಗ ಹೌದೇನಮ್ಮ, ಹಾಗಾದರೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ನೀವು, ಸರಿ ಆಯಿತು ಅಂತ ಸರಳ ಕೂಡ ಅಜ್ಜಿ ಮಾತಿಗೆ ಒಪ್ಕೊಬಿಡ್ತಾರೆ. ರಾಣಿಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಹಿತ್ ರೂಮಲ್ಲಿ ತಂದು ಮಲಗಿಸ್ತಾಳೆ ರಾಣಿನ. ಅವಾಗ ಲೋಹಿತ್ ಬಂದ್ಬಿಟ್ಟು, ಅಮ್ಮ ಯಾಕಮ್ಮ ಅವಳ ನನ್ನ ರೂಮಲ್ಲಿ ಮಲಗಿಸ್ತಾ ಇದೆಯಾ, ನನಗೆ ಅವಳು ಆಗಲ್ಲ ಅಂತ ಗೊತ್ತು ತಾನೇ ನಿನಗೆ ಅಂತ ಹೇಳಿದಾಗ, ಬಿಡು ಲೋಹಿತ ಹೋಗಲಿ, ಇವತ್ತೊಂದಿನ ಅವಳಿಗೆ ಜ್ವರ ಬಂದಿದೆ ಕಣೆ, ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಆಗ ಲೋಹಿತ್ ಇದ್ಕೊಂಡು, ಅಮ್ಮ ಇವಳಿಗೋಸ್ಕರನೇ ಎಲ್ಲ ಮಾಡ್ತೀರಮ್ಮ, ಇಲ್ಲಿ ನಾನು ಮಗಳಿದ್ದೀನಿ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಲೋಹಿತ್ ಬೇಜಾರು ಮಾಡ್ಕೊತಾಳೆ. ಅಜ್ಜಿ ಇದ್ಕೊಂಡು, ಅಮ್ಮು ನೀನು ಸುಮ್ಮನೆ ಇರು, ಅವಳ ಮೇಲೆ ಹೋಗಬೇಡ, ನಿನಗೊಂದು ವಿಷಯ ಗೊತ್ತಾ, ಅವಳನ್ನ ನನ್ನ ಮನೆಯಿಂದ ಆಚೆ ಹಾಕ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತೇಳಿ ಗುಸು ಅಂತ ಹೇಳ್ಬಿಟ್ಟು ಆ ಅಜ್ಜಿ ಲೋಹಿತ್ಗೆ ಕಿವಿ ತುಂಬ್ತಾಳೆ. ಹೌದಾ ಅಜ್ಜಿ, ಅವಳ ಮನೆಯಿಂದ ಹೊರ್ಗಡೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಕಣೆ, ನೀನು ಸ್ವಲ್ಪ ಕಾಯಿ ಅಷ್ಟೇ ಅಂತ ಹೇಳಿದಾಗ, ಅಮ್ಮ ಹೋಗ್ಲಿ ಬಿಡಮ್ಮ ಇವತ್ತೊಂದಿನ ರೂಮಲ್ಲೇ ಇರಲಿ ಅಂತ ಒಪ್ಕೋತಾಳೆ. ಅಷ್ಟರಲ್ಲೇ ಚಂದು ಬರ್ತಾನೆ. ಚಂದು ಬಂದುಬಿಟ್ಟು, ಲೋಯ್ತು ಇಷ್ಟೊತ್ತಿಗೆ ರಂಪ ಮಾಡ್ಬೋದಿತ್ತು, ನೀನು ಜಗಳ ಆಡಬೇಕಿತ್ತು, ಯಾಕೆ ಸುಮ್ಮನೆ ಸೈಲೆಂಟಾಗಿದ್ದೀಯ, ಅವಳು ರೂಮಲ್ಲಿ ಮಲ್ಕೊಂಡಿದ್ರು ರಾಣಿ ಅಂತ ಹೇಳಿ ಕೇಳಿದಾಗ, ಹೋಗ್ಲಿ ಬಿಡು ಅವಳಿಗೆ ಜ್ವರ ಬಂದಿದೆ ಕಣೋ, ಅದಕ್ಕೆ ಇಲ್ಲೇ ಮಲ್ಕೊಳ್ಳಿ ಅಂತ ಸುಮ್ಮನಾಗಿದ್ದೀನಿ ಅಂತ ಲೋಹಿತ್ ಹೇಳ್ತಾಳೆ. ಒಳ್ಳೆ ಬುದ್ಧಿ ಬಂದಿದೆ ಕಣೆ ನಿನಗೆ ಅಂಥೇಳಿ ಭುಜಕ್ಕೆ ಹಿಂಗೆ ಒಂದೇಟು ಹೊಡಿತಾನೆ. ಒಬ್ರಿಗೊಬ್ರು ಅಣ್ಣ ತಂಗಿ ಹೊಡೆದಾಡ್ಕೊತಾರೆ. ಯಾವಾಗೂ ಕಿತ್ತಾಡಬೇಡ್ರಿ ಸುಮ್ಮನೆ ರೀ ಅಂತ ಸರಳ ಬೈತಾಳೆ. ಸೊ ಅದೆಲ್ಲ ಆದಮೇಲೆ, ಅಮ್ಮ ಊಟ ತೊಗೊಂಡು ಬಂದು ಕೊಡಬೇಕಮ್ಮ ಇವಳಿಗೆ ಅಂತೇಳಿ ಸರಳ ಹೋಗೋಕೆ ಹೊರಟಾಗ ಅಜ್ಜಿ ಇದ್ಕೊಂಡು ನಾನೇ ಊಟ ತೊಗೊಂಡು ಬರ್ತೀನಿ ಅಂತೇಳಿ ಊಟ ತೊಗೊಂಡು ಬಂದು ಬರೀ ಅನ್ನ ಕೊಡ್ತಾಳೆ. ಅದು ಅನ್ನ ಅಳಿಸಿದ ಅನ್ನ ಕೊಡ್ತಾಳೆ. ಅವಳು ಅದನ್ನು ಕೈ ಹಿಂಗೆ ಇಕ್ತಾಳೆ. ಇಕ್ಬಿಟ್ಟು ಅದನ್ನ ಮೂಸ್ ಬರ್ತಾ ಇರುತ್ತೆ, ಅಂದರೆ ವಾಸನೆ ಬರ್ತಾ ಇರುತ್ತೆ, ಆದರೂ ಕೂಡ ಕೈ ತುತ್ತು ಮಾಡೋಕ್ಕೆ ಹೋಗ್ತಾಳೆ. ಆವಾಗ ಚಂದು ಇದ್ಕೊಂಡು ಏನು ಮಾಡ್ತಾನೆ ಗೊತ್ತಾ, ರಾಣಿ ನಿನ್ಗೆ ಯಾಕೆ ಊಟ ಸೇರ್ತಾ ಇಲ್ವಾ, ನಾನೇ ಊಟ ಮಾಡಿಸ್ತೀನಿ ಕೊಡೆ ಅಂತ ಹೇಳ್ಬಿಟ್ಟು ತಟ್ಟೆನೇ ಇಸ್ಕೊಳ್ಳೋಕ್ಕೆ ಹೋಗ್ತಾನೆ. ಬೇಡ ಚಂದು, ನಾನು ಊಟ ಮಾಡ್ತೀನಿ ಅಂತ ಹೇಳಿದಾಗ ಅವನು ಇಸ್ಕೊಂಡು ಅದನ್ನ ತುತ್ತನಂಗೆ ಇಟ್ಕೊತಾನೆ. ಸ್ಮೆಲ್ ಬಂದುಬಿಟ್ಟಿರುತ್ತೆ ಅನ್ನನ. ಸಿಟ್ಟು ಬರುತ್ತೆ ಚಂದುಗಂತೂ. ಇಲ್ಲಿ ಅಡುಗೆ ಮನೆಗೆ ಬಂದುಬಿಟ್ಟು, ಅಜ್ಜಿನ ಯಾರಿದಿನ ಅಳಸಿದನ್ನ ತಂದುಕೊಟ್ಟಿದ್ದು, ಇದು ಅಳಿಸಿದೆ ಅನ್ನ, ಅಮ್ಮ ಯಾಕಮ್ಮ ಈ ರೀತಿ ಮಾಡ್ತಾ ಇದೆಯಾ ಅಂತ ಅವ್ರ ಅಮ್ಮನ ಬೈದ್ಬಿಡ್ತಾನೆ. ಬೈದ ತಕ್ಷಣವೇ ಅವಾಗ ಅಜ್ಜಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಅಳಸಿದನ್ನ ಕೊಡ್ತಿದ್ದೀರಾ ರಾಣಿಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆನ ಕೇಳಿದಾಗ ಸಖತ್ತು ಶಾಕ್ ಆಗಿಬಿಟ್ಟಿರುತ್ತೆ. ನಿಮ್ಮ ಅಪ್ಪನಿಗೆ ಕೂಗಾಡ್ತೀಯಲ್ಲೋ ನೀನು ಕೂಡ ಅಂತ ಸರಳ ಹೇಳ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಮತ್ತು ನಾಳೆ ಸಿಗೋಣ. ನಾಳೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಬಂದಿರ್ತಾನೆ ಬಾಲ. ಮತ್ತು ಇಲ್ಲಿ ಸತ್ತಿನ ಕಾಲಿಡ್ಕೊಂಡು ಬೇಡ್ಕೊಂತ, ನನ್ನ ಮಗು ಎಲ್ಲಿದೆ ತೋರಿಸು ಅಂತ, ಒಂದೇ ಒಂದು ಸರಿ ಮುಖ ನೋಡ್ತೀನಿ ಅಂತ. ಸೊ ಅವನು ಮಗು ಇಲ್ಲ ಅಂತಲೇ ಹೇಳ್ತಾನೆ. ನೋಡೋಣ ನಾಳೆ ಏನಾಗುತ್ತೆ ಅಂತ, ಏನಾದರೂ ನಿಜ ಹೇಳ್ತಾನ ಅಂತೇಳಿ. ಇಲ್ಲಿ ಅಜ್ಜಿ ಪ್ಲಾನ್ ಯಾಕೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನಾಳೆ ನೋಡಬೇಕಾಗುತ್ತೆ. ಮನೆ ಬಿಟ್ಟು ಕಳಿಸ್ಬೇಕು ರಾಣಿನ ಅಂತ ಅಂದ್ಕೊಂಡಿದ್ದಾಳೆ. ಸೊ ಥ್ಯಾಂಕ್ ಯು.